ಪ್ರಧಾನಿ ನರೇಂದ್ರ ಮೋದಿಯವರ ಇಬ್ಬಗೆ ನೀತಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗರಂ ಆಗಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ನಡವಳಿಕೆ ಸರಿಯಿಲ್ಲ. ಸಂವಿಧಾನ ಸ್ವಾಯತ್ತ ಸಂಸ್ಥೆಗಳ ಮೂಲಕ ಬೆದರಿಕೆ ಹಾಕಿಸುವ ಕೆಲಸ ಮಾಡ್ತಿದ್ದಾರೆ. ನಮ್ಮ ಬಳಿ ಇರೋರನ್ನ ಕರಪ್ಟ್ ಅಂತಾರೆ, ಅವರ ಬಳಿ ಹೋದ ಮೇಲೆ ಸ್ವಚ್ಛ ಅಂತಾರೆ. ಅದೇ ಜನರಿಗೆ ಬೈದು ಈಗ ಅವರೇ ರತ್ನಗಂಬಳಿ ಹಾಸ್ತಿದ್ದಾರೆ. ಪ್ರಧಾನಿ ಮೋದಿಯವರ ಡಿಕ್ಟೇಟರ್ಶಿಪ್ನಿಂದಾಗಿ ಸಂವಿಧಾನಕ್ಕೆ ಉಳಿಗಾಲವಿಲ್ಲ. ಕೆಲವರು ಮೋದಿ ಇದ್ರೇನೆ ದೇಶ ಅಂತಾರೆ. ಹಾಗಾದ್ರೆ 70 ವರ್ಷಗಳಿಂದ ದೇಶ ಏನು ಹಾಳಾಗಿತ್ತ? ಅವರದ್ದು ಕೇವಲ ಜಾಹೀರಾತು ಸರ್ಕಾರ. ಹಾಗಾಗಿ ನಮ್ಮ ಸಂವಿಧಾನ ಉಳಿಸಲು ಮೋದಿಯವರನ್ನ ಸೋಲಿಸಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಎಲ್ಲನೂ ಕೂಡ ನೋಡಿದಾಗ ನಮ್ಮ ಮೋದಿ ಸಾಹೇಬರು ಆಟೋಕ್ರಾಟಿಕ್ ಮತ್ತು ಡಿಕ್ಟೇಟರ್ಶಿಪ್ ಈ ದೇಶದಾಗ ತರಬೇಕು ಅಂತಕ್ಕಂಥ ಇಚ್ಛೆ ಅವ್ರು ಕಾಣ್ತಿದೆ. ಅದನ್ನೇ ಅವರು ತೋರಿಸ್ತಾನೂ ಇದ್ದಾರೆ. ಅದಕ್ಕೆ ಇದು ಜನ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೂ ಕೇಂದ್ರ ಸರ್ಕಾರದ ತೆರಿಗೆ ವಿರೋಧಿ ನೀತಿ ವಿರುದ್ಧ ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರಕ್ಕೆ ಕರ್ನಾಟಕದಿಂದ 4,30,000 ಕೋಟಿ ಹೆಚ್ಚಿನ ತೆರಿಗೆ ಹೋಗಿದೆ. ಯಾರೇ ಸರ್ಕಾರದಲ್ಲಿ ಇದ್ರೂ ಕನ್ನಡಿಗರ ಹಿತ ಕಾಪಾಡಬೇಕಾಗಿದ್ದದ್ದು ನಮ್ಮ ಕರ್ತವ್ಯ. ರಾಜ್ಯಗಳು ಬಲಿಷ್ಠವಾದರೆ ಮಾತ್ರ ಕೇಂದ್ರ ಬಲಿಷ್ಠವಾಗಲು ಸಾಧ್ಯ. ಶ್ರೀನಿವಾಸ್ ಪೂಜಾರಿ ಅವರು ಕೇಂದ್ರ ಸರ್ಕಾರದ ಸಾಧನೆ ಹೇಳಿದ್ದಾರೆ. ಹೇಳಲಿ ತಪ್ಪೇನಿಲ್ಲ. ಈಗ ನಾವು ಕೂಡ ಹೇಳಬೇಕಾದನ್ನ ಹೇಳಬೇಕಲ್ವಾ? ನಮಗೆ ಕೇಂದ್ರದಿಂದ 50,257 ಕೋಟಿ ರೂಪಾಯಿ ಬರುತ್ತೆ. ನಾವು ಕೊಡೋದು 4,30,000 ಕೋಟಿ ರೂಪಾಯಿ. ಇಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆಯೋ ಇಲ್ವೋ? ಭೋಜೇಗೌಡ ಹೇಳಪ್ಪ, ಅನ್ಯಾಯ ಆಗಿದೆಯೋ ಇಲ್ವೋ? ಭೋಜೇಗೌಡ ಲೆಕ್ಕಾಚಾರದ ಪ್ರಕಾರ ಅನ್ಯಾಯ ಆಗ್ತಿದೆ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. 236 ಕೋಟಿ. ಆಗ ತೆರಿಗೆ ಪಾಲು ಎಷ್ಟಿತ್ತು ಅಂತಂದ್ರೆ 33,283 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ 15,306 ಕೋಟಿ. ಒಟ್ಟು 48,589 ಕೋಟಿ. 589 ಕೋಟಿ. 22-23 41,87,232 ಕೋಟಿ. ಆಗ ನಮಗೆ ತೆರಿಗೆ ಪಾಲು 34,596 ಕೋಟಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಟ್ರಾಂಗ್ ವಿರೋಧ ಪಕ್ಷ ಇರಬೇಕು, ಆದರೆ ಆಪರೇಷನ್ ಕಮಲ ಮಾಡಿ ಬಲ ಪಡೆಯೋದಲ್ಲ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ವಿರೋಧ ಪಕ್ಷದಲ್ಲಿ ಬಲ ಇದ್ರೆ ಆಡಳಿತ ಪಕ್ಷ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸಂವಿಧಾನಾತ್ಮಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದನ್ನು ನಾವು ಒಪ್ಪಿಕೊಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಭಾಷಣದ ಮಾತಿನಂತೆ ಸಂವಿಧಾನ ಜಾರಿಗೆ ಬರುವ ಜನವರಿ 26ರಂದು ವೈರುಧ್ಯತೆ ಇರುವಂತಹ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ಸೃಷ್ಟಿಯಾಗಿದೆ. ಇದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೊಡೆದು ಹಾಕಬೇಕು ಅಂತ ಹೇಳಿದರು. ಅಲ್ಲದೆ ಸಂವಿಧಾನ ಬಂದು 75 ವರ್ಷಗಳಾದರೂ ಇನ್ನೂ ಆ ಅಸಮಾನತೆ ತೊಡೆದು ಹಾಕಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಟ್ರಾಂಗ್ ವಿರೋಧ ಪಕ್ಷ ಇರಬೇಕು ಅನ್ನೋದು ನಾನು. ಆದರೆ ಆಪರೇಷನ್ ಕಮಲ ಮಾಡಬಾರ್ದು. ಸ್ಟ್ರಾಂಗ್ ವಿರೋಧ ಪಕ್ಷ ಇರಬೇಕು ಅಂತ ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋದು ನಾನು. ಯಾವಾಗ ಸ್ಟ್ರಾಂಗ್ ಅಪೋಸಿಷನ್ ಇರ್ತದೆ, ಆಗ ರೂಲಿಂಗ್ ಪಾರ್ಟಿ ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈಗ ಇಂಗ್ಲೆಂಡ್ನಲ್ಲಿ ಕನ್ಸರ್ವೇಟಿವ್ ಪಾರ್ಟಿ ಮತ್ತೆ ಲೇಬರ್ ಪಾರ್ಟಿ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಲೋಕಸಭಾ ಚುನಾವಣಾ ಸ್ಪರ್ಧೆಗೆ ಸ್ವಪಕ್ಷ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗಿದೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡದಂತೆ ಚಿಕ್ಕಮಗಳೂರಿನಲ್ಲಿ ಪತ್ರ ಚಳವಳಿ ನಡೆಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದು ಟಿಕೆಟ್ ನೀಡದಂತೆ ಒತ್ತಾಯ ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಪತ್ರಗಳನ್ನು ಪೋಸ್ಟ್ನಲ್ಲಿ ಕಳುಹಿಸಿ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ 1 ತಿಂಗಳ ಹಿಂದೆಯೇ ಸಭೆ ನಡೆಸಿ ತೀರ್ಮಾನವನ್ನು ಕೈಗೊಂಡಿದ್ದು ಹೊಸ ಮುಖಗಳಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯಾಧ್ಯಕ್ಷರ ಭೇಟಿಗೂ ಕೂಡ ಬಿಜೆಪಿ ಕಾರ್ಯಕರ್ತರು ನಿರ್ಧಾರ ಮಾಡಿದ್ದಾರೆ.
ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪತ್ರ ಚಳವಳಿ ಸಂಬಂಧ ಮಾಜಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಅಭ್ಯರ್ಥಿ ಯಾರಾಗಬೇಕು ಎಂಬುದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷದ ವತಿಯಿಂದ ಇಂಟರ್ನಲ್ ಹಾಗೂ ಎಕ್ಸ್ಟರ್ನಲ್ ಸರ್ವೆ ನಡೀತಾ ಇದೆ. ನಾನು ಚುನಾವಣೆಯ ಆಕಾಂಕ್ಷಿ ಅಲ್ಲ. ನನ್ನ ಹೆಸರು ಹಲವಾರು ಕ್ಷೇತ್ರಗಳಲ್ಲಿ ಕೇಳಿಬರ್ತಾ ಇದೆ. ನನ್ನದೇ ಆದಂತಹ ಕೆಲವು ಪ್ರಶ್ನೆಗಳಿದ್ದಾವೆ. ಪಕ್ಷದ ಹಿರಿಯರ ಜೊತೆಯಲ್ಲಿ ಮಾತನಾಡ್ತೇನೆ. ಯಾರೇ ಅಭ್ಯರ್ಥಿಯಾದರೂ ನಮ್ಮ ಗುರಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂಬುದು ಅಷ್ಟೇ. ಇಲ್ಲಿ ಬಿಜೆಪಿ ಗೆಲ್ಲಬೇಕು, ಬಿಜೆಪಿ ಗೆಲ್ಲೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದೀನಿ, 95ರ ನಂತರ ನಾನು ನಮ್ಮ ಪಕ್ಷದಲ್ಲಿ ಕೇಳಿ ಪಡ್ಕೊಂಡಿಲ್ಲ. ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಬಿಡಬೇಕು, ಯಾರಾಗಬೇಕು ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ. ಪತ್ರ ಚಳವಳಿಯ ಮಾಹಿತಿ ನನಗಿಲ್ಲ. ನಮ್ಮ ಪಾರ್ಟಿಯ ಟಿಕೆಟು, ಅದಕ್ಕೆ ಟಿಕೆಟ್ನ ಕೊಡುವ ಮಾನದಂಡ ಬೇರೆಯೇ ಇದೆ. ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ನಾಡಗೀತೆ ಆದೇಶದಲ್ಲಿ ಆದಂತಹ ಅಚಾತುರ್ಯದ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಗೆ ಎಲ್ಲ ಶಾಲೆಗಳು ಒಂದೇ, ಆದೇಶ ಮಾಡಬೇಕಾದ್ರೆ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆ ಎಂದೇ ಹಾಕಿದ್ದಾರೆ. ಆದರೆ ಕಣ್ತಪ್ಪಿನಿಂದ ಒಂದು ಸಣ್ಣ ಪ್ರಿಂಟ್ ಸಮಸ್ಯೆಯಾಗಿದೆ. ನಮ್ಮ ಸರ್ಕಾರ ಕನ್ನಡ ಬಗ್ಗೆ ಕಾಳಜಿ ಇಟ್ಟಿದೆ ಮತ್ತು ಎಲ್ಲ ಶಾಲೆಗಳು ಒಂದು ಎನ್ನುವಂತಹ ತಿದ್ದುಪಡಿಯನ್ನು ಕೂಡ ಮಾಡಿಸ್ತೇವೆ. ನಾವು ಬಹಳ ಸ್ಪಷ್ಟವಾಗಿ ಇದ್ದೀವಿ. ಆದೇಶ ಪ್ರತಿಯ ಸಾಧಕ ಬಾಧಕ ಹೇಳಬೇಕು. ಸಹಜವಾಗಿ ನೋಟ್ ಶೀಟ್ ಒಳಗೆ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅಂತ ಸರ್ಕಾರಿ ಶಾಲೆಗಳು ನಾಡಗೀತೆ ಆದೇಶಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳು ಅಂತಲೇ ಇದೆ. ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳು ಅಂತಿದೆ. ಆದರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ಏನೋ ನಾಡಗೀತೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು. ಎಲ್ಲ ಶಾಲೆ ನಾಡಗೀತೆಯ ಆದೇಶದಲ್ಲಿ ಸರ್ಕಾರದ ಎಡವಟ್ಟು ಮಾಡಿರುವಂತಹ ವಿಚಾರಕ್ಕೆ ಶಾಸಕ ಅಶ್ವತ್ಥನಾರಾಯಣ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ನಮ್ಮ ರಾಜ್ಯ ಸರ್ಕಾರ ಅಧಿಕಾರಿಗಳ ಸರ್ಕಾರವಾಗಿದೆ. ಅಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ನಿರ್ಧಾರ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಏನು ಈ ನಾಡಗೀತೆಗೆ ಅವಮಾನ ಮಾಡುವಂತಹ ನಿರ್ಧಾರ ಮಾಡಿದ್ದಾರೋ ಅದನ್ನು ನಾನು ಖಂಡಿಸ್ತೀನಿ. ಕನ್ನಡ ಅಸ್ಮಿತೆ ಸಂಸ್ಕೃತಿ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡ್ತಾರೆ. ಆದರೆ ಈ ನೋಟಿಸ್ಗಳು ಆದೇಶಗಳಲ್ಲಿ ಇವರ ಎಡವಟ್ಟುಗಳು ಎದ್ದು ಕಾಣ್ತಿವೆ. ಹಾಗಾಗಿ ಏನಾದರೂ ಈ ಸರ್ಕಾರ ಬದುಕಿದ್ರೆ ಮೊದಲು ಕ್ರಮ ತೆಗೆದುಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಾಡಿನ ಸಂಸ್ಕೃತಿ ನಾಡಗೀತೆಗೆ ಅವಮಾನ ಮಾಡುವಂತ ಕೆಲಸವನ್ನ ಈ ಅಧಿಕಾರಿಗಳು ಯಾವ ಕಾರಣದಲ್ಲಿಂತ ಆಜ್ಞೆಗಳನ್ನು ಮಾಡ್ಲಿಕ್ಕೆ ಕೊಟ್ಟಿರು. ನಾಡಗೀತೆನ ಆಡೋಂಗಿಲ್ಲ ಅಂತ ಹೇಳಕ್ ಕೊಟ್ಟಿದಾರಲ್ಲ. ಕನ್ನಡದ ಅಸ್ಮಿತೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅಂತ ಹೇಳುವಂತ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿನ ಈ ಸರ್ಕ್ಯುಲರ್ಗಳು, ಈ ನೋಟಿಸ್ಗಳು, ಈ ಆಜ್ಞೆಗಳು, ಆರ್ಡರ್ಗಳು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ. ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಎಂಬ ಆದೇಶದ ವಿಚಾರಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ಸರ್ಕಾರದಲ್ಲಿ ಮಂತ್ರಿಗಳು ಹಾಗೂ ಅಧಿಕಾರಿಗಳ ನಡುವೆ ಸಮನ್ವಯತೆ ಕೊರತೆ ಇದೆ. ಅದರಲ್ಲೂ ಅಧಿವೇಶನ ನಡೆಯುವಾಗ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಧ್ಯೇಯವಾಕ್ಯವನ್ನೇ ಜ್ಞಾನ ದೇಗುಲ ಇದು ಧೈರ್ಯವಾಗಿ ಪ್ರಶ್ನಿಸುವಂತ ಅಧಿಕಾರಿಯೊಬ್ಬರು ಧೈರ್ಯವಾಗಿ ತಿಳಿಸ್ತಾರೆ. ಆದರೆ ಸದನದಲ್ಲಿ ಸಚಿವರೇ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದೇ ಸರ್ಕಾರ ವಿಫಲ ಆಗಿದೆ ಅಂತ ಮಹೇಶ್ ತೆಂಗಿನಕಾಯಿ ಹೇಳಿದ್ದಾರೆ. ಎಡವಟ್ಟುಗಳನ್ನು ಮೈ ಮೇಲೆ ಹಾಕಿಕೊಳ್ಳೋದರ ಮೂಲಕ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಅಧಿಕಾರಿಗಳು ಮಂತ್ರಿಗಳ ಕೈಯಿಂದ ಜಾರಿ ಹೋಗಿ ಅವರೇ ಆಡಳಿತ ನಡೆಸುವ ಭಾವನೆ ವ್ಯಕ್ತವಾಗಿದೆ ಅಂತ ತೆಂಗಿನಕಾಯಿ ಆಕ್ರೋಶ ಹೊರಹಾಕಿದ್ದಾರೆ. ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನನ್ನ ಜ್ಞಾನ ದೇಗುಲಿದು ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದನ್ನು ಇದ್ದಂಥದ್ದನ್ನು ಒಬ್ಬ ಅಧಿಕಾರಿ ಇವತ್ತು ಅದನ್ನು ತಿರುಚಿ ನನ್ನ ಧೈರ್ಯ ಇದು ಅನ್ನತಕ್ಕಂಥ ಕೇಳುವಂತಕ್ಕಂಥದ್ದನ್ನು ಮಾಡಿದಾಗ ಕೂಡ ಇವತ್ತು ಸಚಿವರು ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ, ನಮ್ಗೆ ಐಡಿಯಾ ಇಲ್ಲ ಅಂತಕ್ಕಂಥ ಮಾತನ್ನು ಸ್ವತಃ ಸದನದಲ್ಲಿ ಕೊಡ್ತಕ್ಕಂಥದ್ದನ್ನು ಕೂಡ ಇವತ್ತು ಮಾಡಿದ್ದಾರೆ. ಅಂದರೆ ಅಧಿಕಾರಿಗಳ ಮೇಲೆ ಕೂಡ ಇವತ್ತು ಹಿಡಿತ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ಓಡಿಸ್ತಾ ಇದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾದಂಥ ಅನೇಕ ಎಡವಟ್ಟುಗಳನ್ನು ಮಾಡೋ ಮುಖಾಂತರ ಮೈ ಮೇಲೆ ಎಳೆದುಕೊಳ್ಳೋ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ಮಾಡ್ತಿರೋದು ಎದ್ದು ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಅನಿಸುತ್ತೆ ಇವತ್ತು ಮಂತ್ರಿಗಳ ಕೈಯಿಂದ ಅಧಿವೇಶನ ನಡೆದಂಥ ಸಂದರ್ಭ
ಜ್ಞಾನದೇಗುಲ ಘೋಷವಾಕ್ಯ ವಿವಾದದ ಬೆನ್ನಲ್ಲೇ ಕಿರುಚಿತ್ರ ರಿಲೀಸ್ ಆಗಿದೆ. ವಿದ್ಯಾರ್ಥಿಗಳು ಪ್ರಶ್ನಿಸೋದನ್ನ ಕಲಿಬೇಕು ಅಂತ ಅರ್ಥದಲ್ಲಿ ಕಿರುಚಿತ್ರ ಬಿಡುಗಡೆಯಾಗಿದ್ದು, ಈ ಕಿರುಚಿತ್ರದಲ್ಲಿ ಸಚಿವ ಮಹದೇವಪ್ಪನವರೇ ಶಿಕ್ಷಕರ ಪಾತ್ರದಲ್ಲಿ ನಟಿಸಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರು ತಪ್ಪು ಮಾಡಿದ್ರು, ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕು ಅಂತ ಕಿರುಚಿತ್ರದಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಚಿವರು ಸಂವಾದ ಮಾಡಿದ್ದಾರೆ. ಅನ್ಯಾಯವನ್ನ ಪ್ರಶ್ನೆ ಮಾಡಬೇಕು, ದೌರ್ಜನ್ಯಗಳ ವಿರುದ್ಧ ಪ್ರತಿಭಟಿಸಬೇಕು, ನ್ಯಾಯದ ಪರವಾಗಿ ನಿಲ್ಲಬೇಕು, ಆಗ ಬದುಕಿಗೆ ಒಂದು ಅರ್ಥ. ಇದನ್ನೇ ಸಂವಿಧಾನ ಹೇಳಿದ್ದು ಅಂತ ಸಚಿವರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ. ಶಿಕ್ಷಕರ ಕ್ಷೇತ್ರದಿಂದ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ಪುಟ್ಟಣ್ಣ ತಾವು ಬಿಜೆಪಿ ತೊರೆದ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ನಾನು ಬಿಜೆಪಿ ಬಿಡಲು ಏನು ಕಾರಣ ಗೊತ್ತಾ? ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 140 ದಿನ ಅನುದಾನಿತ ಕಾಲೇಜಿನ ಶಿಕ್ಷಕರು ಧರಣಿ ಮಾಡಿದ್ರು. 3 ಮಂದಿ ಶಿಕ್ಷಕರು ಆತ್ಮಹತ್ಯೆ ಮಾಡಿಕೊಂಡ್ರು. ಈ ವೇಳೆ ನಾನು ಶಿಕ್ಷಕರ ಜೊತೆಯಲ್ಲಿ ಸಚಿವರು ಸಭೆ ಮಾಡಿ ಅವರಿಗೆ ಸಾಂತ್ವನ ಕೂಡ ಹೇಳಿ ಅಂತ ಮನವಿ ಮಾಡಿದ್ದೆ. ಆದರೆ ಸಭೆಯನ್ನ ಮಾಡೋದಿಲ್ಲ ಅಂತ ಸಚಿವರು ಹೇಳಿದರು. ಆ ಕ್ಷಣವೇ ನಾನು ನಿರ್ಧಾರವನ್ನ ಮಾಡಿದ್ದೆ. ಈ ಪಕ್ಷದಲ್ಲಿ ಇರೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ. ಈ ಬಾರಿ ಕಾಂಗ್ರೆಸ್ನಿಂದ ನಿಂತು ಗೆಲುವು ಸಾಧಿಸಿದ್ದೇನೆ. ಎಲ್ಲಾ ಶಿಕ್ಷಕರು ನನ್ನ ಕೈ ಹಿಡಿದಿದ್ದಾರೆ ಅಂತ ಪುಟ್ಟಣ್ಣ ಶಿಕ್ಷಕರಿಗೆ ಧನ್ಯವಾದ ಸಮರ್ಪಿಸಿದ್ದಾರೆ. ನಾನು ಬಿಜೆಪಿ ಬಿಡಬೇಕಾದ್ರೂ ಕಾರಣ ಏನು ಅಂತ ಸಂಕನೂರವರು ಚೆನ್ನಾಗಿ ಗೊತ್ತು. ನಾವು ಅವರೆಲ್ಲ ಹೋಗಿದ್ವಿ. ಸುಮ್ಮನೆ ನೋಡಿ ಇಲ್ಲಿ ನಾನು ಹೇಳಿದ್ದೀನಿ, ನಾನು ಆತ್ಮಸಾಕ್ಷಿಗೆ ಮಾತಾಡ್ತೀನಿ. ನಾನು ಬೇರೆ ಥರ ಅಲ್ಲ. ಪ್ರತಿ ದಿವಸ 3 ಜನ ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಮಾತಾಡ್ಕೊಂಡಿದ್ದಾರೆ ಅಂತೇಳಿ ನಾವೆಲ್ಲ ಹೋಗಿ ಹೇಳಿದ್ವಿ. ಜ್ಞಾಪಕ ಇದೆಯಾ ಸರ್? ಯಾರು ಕೂಡ ಸಂಧಾನ ಸಭೆ ಮಾಡಲಿಲ್ಲ ಅಧ್ಯಕ್ಷರೇ. ಅವತ್ತು ಸಂಕನೂರವ್ರು ನಾನು ಹೇಳಿದೆ, ಸಂಕನೂರ್ ಸರ್ ನಾನು ಇಲ್ಲಿ ಇರುವುದಿಲ್ಲ ಸರ್ ಅಂತ ಹೇಳಿದೆ. ಅಲ್ಲೇ ಕೆಂಗನೂರು ಮತಗಟ್ಟೆಯಲ್ಲಿ ಅವತ್ತೇ ತೀರ್ಮಾನ ತಗೊಂಡೆ. ನಾನು ನನ್ನ ಶಿಕ್ಷಕರು ಸತ್ರೂ ಕೂಡ ಒಂದು ಸಭೆಯನ್ನು ಮಾಡಿಸುವಂತ ಯೋಗ್ಯತೆ ನನಗಿಲ್ವೋ ಅಥವಾ ಅರ್ಹತೆ ಇಲ್ವೋ, ಇಂಥ ಜಾಗದಲ್ಲಿ ಇರಬಾರ್ದು ಅಂತೇಳಿ ಅವತ್ತೇ ದಿನ ನಾನು ತೀರ್ಮಾನ ತಗೊಂಡೆ ಮನೆ. ಆ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟೆ, ಕಾಂಗ್ರೆಸ್ ಪಕ್ಷ ಸೇರಿದೆ. ಇವತ್ತಿನ ದಿನ ಸಂಬಂಧ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಸಮಾವೇಶವನ್ನ ಎಲ್ಲಾ ತಾಲೂಕುಗಳಲ್ಲಿ ಮಾಡ್ತಾ ಇದ್ದೀವಿ. ಜಿಲ್ಲಾ ಸಮಾವೇಶ ಕೂಡ ಇದೇ ತಿಂಗಳ 24ರಂದು ನಡೆಯಲಿದೆ. ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ 5 ದಿನ ಹಾಲು ಕೊಡ್ತಾ ಇದ್ವಿ. ಇದರ ಜೊತೆಗೆ ಈಗ ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. 1,08,00,000 ಮಕ್ಕಳಿಗೆ ರಾಗಿ ಮಾಲ್ಟ್ ನೀಡುತ್ತವೆ. ಜೊತೆಗೆ ನಮ್ಮ ಸರ್ಕಾರವನ್ನ ಮುಂದೆ ತೆಗೆದುಕೊಂಡು ಹೋಗುವವರು ಹೆಣ್ಣು ಮಕ್ಕಳು. ಹಾಗಾಗಿ ಅವರಿಗೆ ಬಲ ತುಂಬಲು ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಎಂದಿದ್ದಾರೆ. ಲೋಕಸಭಾ ಚುನಾವಣೆಗೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರಕ್ಕೆ ಪತ್ನಿ ಅನಸೂಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಅವರು, ನಾನು ಹುಟ್ಟಿದ ವರ್ಷದಲ್ಲಿ ತಂದೆ ದೇವೇಗೌಡ ಅವರು MLA ಆಗಿದ್ರು. ನಾನು ರಾಜಕೀಯದಲ್ಲಿನ ಏಳು ಬೀಳುಗಳನ್ನು ನೋಡಿದ್ದೀನಿ. ಪತಿ ಮಂಜುನಾಥ್ ಜನರ ಸೇವೆಯನ್ನ ಮಾಡಿದ್ದಾರೆ. ಅವರ ತೀರ್ಮಾನವೇ ನನ್ನ ತೀರ್ಮಾನ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹುಟ್ಟುವಾಗಲೇ ರಾಜಕೀಯದ ಮಗಳಾಗಿ ಆ ಮನೆಗೆ ಹುಟ್ಟಿದ ನೆಕ್ಸ್ಟ್ ಡೇಗೆ ನಮ್ಮ ತಂದೆ MLA ಆಗಿದ್ದರು. ರಾಜಕೀಯದ ಏಳು ಬೀಳುಗಳು ನೋಡಿದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಜನಸೇವೆ ಮಾಡಿದ್ದಾರೆ. ಅದನ್ನು ನಾವು ನೆಮ್ಮದಿಯಾಗಿ ಹಿಂಗೆ ಮಾಡಿದ್ದೀವಿ ಅನ್ನೋದು ಆಲೋಚನೆ ಮಾಡೋಕ್ಕೆ ನಮಗೆ ಅವಕಾಶ ಸಿಗ್ತಿಲ್ಲ. ಈಗ ಅದನ್ನು ನಾವು ಸಂತೋಷವಾಗಿ ಆಸ್ವಾದನೆ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ. ಪದೇ ಪದೇ ಹೊರಗಡೆಯಿಂದ ಒತ್ತಡಗಳಿವೆ. ಮಂಡ್ಯ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಡಾಕ್ಟರ್ CN ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಅವರು, ಸದ್ಯ ಆಲೋಚನೆಯಲ್ಲಿ ಇದ್ದೀನಿ, ಮುಂದೆ ಈ ಬಗ್ಗೆ ಸ್ಪಷ್ಟ ನಿಲುವನ್ನ ಹೇಳ್ತೀನಿ ಅಂತ ಹೇಳಿದರು. ಜನರು ನನ್ನನ್ನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಮಾತನಾಡ್ತಿದ್ದಾರೆ. ರಾಜಕೀಯಕ್ಕೆ ಬರಬೇಕು, ಲೋಕಸಭೆಗೆ ನಿಲ್ಲಬೇಕೆಂಬುದನ್ನು ನಾನು ಈವರೆಗೆ ನಿರ್ಧಾರ ಮಾಡಿಲ್ಲ. ಲೋಕಸಭೆ ಪ್ರವೇಶ ಕೇವಲ ರಾಜಕೀಯ ಮೂಲಕವೇ ಅಲ್ಲ. ನನ್ನ ಅರ್ಥದಲ್ಲಿ ಲೋಕಸಭೆಯೇ ಬೇರೆ, ರಾಜಕೀಯವೇ ಬೇರೆ. ಹೋದಲ್ಲೆಲ್ಲ ನೀವು ಎಲ್ಲಿ ಸ್ಪರ್ಧೆ ಮಾಡ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನಾನು ಈಗಲೂ ಆಲೋಚನೆಯಲ್ಲಿಯೇ ಇದ್ದೀನಿ ಅಂತ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ CN ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ, ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ, ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ. ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಅಭಿವೃದ್ಧಿಯ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಕೊಪ್ಪಳ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರನ್ನ ಅಭಿನಂದಿಸಲಾಯಿತು.
ಸಿಎಂ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಸಿಎಂ ಸಿದ್ದರಾಮಯ್ಯನವರನ್ನ ಸನ್ಮಾನಿಸಿದ್ದಾರೆ. ಕೊಪ್ಪಳ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊಡುಗೆ ಅಪಾರವಾಗಿದೆ. ಸಿಎಂ ಅವರ ಆರ್ಥಿಕ ಸಲಹೆಗಾರರಾಗಿ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಬಜೆಟ್ ಮಂಡನೆಯಲ್ಲಿ ಸೂಕ್ತ ಆರ್ಥಿಕ ಸಲಹೆ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿ ಹಾಗೂ ಅಭಿವೃದ್ಧಿಯ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಯಾರದ್ದೋ ದುಡ್ಡಲ್ಲಿ ಕಾಂಗ್ರೆಸ್ ಸರ್ಕಾರ ಯಲ್ಲಮ್ಮನ ಜಾತ್ರೆ ಮಾಡ್ತಿದೆ ಎಂಬ ಸಿಟಿ ರವಿ ಹೇಳಿಕೆಗೆ ಸಚಿವ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಇಷ್ಟೂ ದಿನ ಸಿಟಿ ರವಿಯವರು ಯಾರದ್ದೋ ದುಡ್ಡಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡ್ತಿದ್ರು. ಇವತ್ತು ಚಿಕ್ಕಮಗಳೂರಿನಲ್ಲಿ ತಿಪ್ಪರಲಾಗ ಹೊಡೆದಿದ್ದಾರೆ. ಸಿಟಿ ರವಿ ಅಂತ ಇರೋದನ್ನ ಸಿಟಿ ಹೊಡೆದು ಕೂರೋದಕ್ಕೆ ಹೇಳಿ. ಅವರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಿಟಿ ಹೊಡೆಯಲಿ. ಕೂತ ಜಾಗದಲ್ಲೇ ಅವರ ಹೇಳಿಕೆ ನಡೆಯೋದಿಲ್ಲ. ಅವರ ಹಣೆ ಬರಹಕ್ಕೆ ಇನ್ನು ಮುಂದೆ ಉದ್ಧಾರ ಆಗೋದಿಲ್ಲ. ಅವರನ್ನ ಬಿಟ್ಟುಬಿಡಿ ಅಂತ ಹರಿಹಾಯ್ದಿದ್ದಾರೆ. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮ ಜಾತ್ರೆ ಮಾಡಿ ಸಿಟಿ ರವಿರು ತಿಪ್ಪರಲಾಗ ಹೊಡೆದಿದ್ದು ಎಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಈಗ ಸಿಟಿ ಅಂತ ಇರೋದ್ರಿಂದ ಸಿಟಿ ಹೊಡ್ಕೊಂಡು ಕುತ್ಕೊಳ್ಳೋಕೆ ಹೇಳಿ. ಯಾರು ಕೇಳೋರಿದ್ರೆ ಕೇಳ್ತಾರೆ. ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಸಿಟಿ ಹೊಡಿಯಕ್ಕೆ ಇವೆಲ್ಲ ಕುತ್ಕೊಂಡು ಇದೆಲ್ಲ ಹೇಳೋದು ಇವೆಲ್ಲ ನಡೆಯೋದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಬಡವರ ಮನೆಗಳಿಗೆ ಹೋಗಿ ಸಂವಿಧಾನ ಪೀಠಿಕೆಯನ್ನ ಓದಿ ಜಾಗೃತಿ ಮೂಡಿಸಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಬಳಿಯ ವಸತಿ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಒಟ್ಟುಗೂಡಿ ಮನೆ ಮನೆಗೆ ಸಂವಿಧಾನ ಜಾಗೃತಿ ಮತ್ತು ಮನೆ ಮನಗಳಿಗೆ ಅಂಬೇಡ್ಕರ್ ಎಂಬ ವಿನೂತನ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಶಾಲೆಯ ಪ್ರಾಂಶುಪಾಲರಾದಂತಹ ಎಸ್ ಸಿದ್ದರಾಜು ಶಿಕ್ಷಕರ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ನೆರವೇರಿದ್ದು, ಗ್ರಾಮಸ್ಥರ ಮನೆ ಬಾಗಿಲಿಗೆ ತೆರಳಿ ಮಕ್ಕಳು ಸಂವಿಧಾನ ಪೀಠಿಕೆಯನ್ನು ಓದಿದ್ದಾರೆ. ಅನಕ್ಷರತೆ ತೊಲಗಲಿ, ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ದೇಶದ ಸತ್ಪ್ರಜೆಗಳನ್ನಾಗಿ ಮಾಡಿ ಎಂಬ ಮಾಹಿತಿ ನೀಡುವುದರ ಜೊತೆಗೆ ಸಂವಿಧಾನ ಉಳಿಸುವ ಜಾಗೃತಿ ಮೂಡಿಸಿದ್ದಾರೆ. ಶಾಲೆಯ ಮಕ್ಕಳ ಹಾಗೂ ಶಿಕ್ಷಕರ ಈ ಕಾರ್ಯಕ್ಕೆ ಗ್ರಾಮಸ್ಥರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಆಯ ತಪ್ಪಿ ಕೊಳಚೆ ನೀರಿನಲ್ಲಿ ಬಿದ್ದು ರೋಧಿಸುತ್ತಿದ್ದ ಹಸುವನ್ನ ರಕ್ಷಿಸಿ ಅಗ್ನಿಶಾಮಕ ದಳ ಮಾನವೀಯತೆ ಮೆರೆದಿದೆ. ದೊಡ್ಡ ನಾಗಮಂಗಲದ ಕನ್ಯಾಕುಮಾರ್ ಎಂಬವರಿಗೆ ಸೇರಿದ ಹಸು ಆಹಾರವನ್ನು ಅರಸಿ ಬಂದು ಕೆರೆಯಲ್ಲಿ ಬಿದ್ದಿತ್ತು. ತಲೆಯನ್ನು ಹೊರತುಪಡಿಸಿ ಹಸುವಿನ ಸಂಪೂರ್ಣ ದೇಹ ಕೊಳಚೆ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಹಸುವಿನ ರೋದನೆಯನ್ನು ಕಂಡು ಸ್ಥಳೀಯರು ಹೊರತೆಗೆಯೋದಕ್ಕೆ ಯತ್ನಿಸಿದ್ರೂ ಸಾಧ್ಯವಾಗದೆ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಸಹಾಯ ಕೇಳಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಸಿಬ್ಬಂದಿ ಹಸುವಿನ ರಕ್ಷಣೆ ಮಾಡಿದ್ದಾರೆ. ಸುಮಾರು 2 ಗಂಟೆಗಳು ಕಾರ್ಯಾಚರಣೆ ಮಾಡಿ ಹಸುವನ್ನು ರಕ್ಷಿಸಿದ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ದಳ ಕಾರ್ಯಕ್ಕೆ ದೊಡ್ಡ ನಾಗಮಂಗಲ ಜನತೆ ಭಾರಿ ಮೆಚ್ಚುಗೆ ಸೂಚಿಸಿದ್ದಾರೆ. ಕಳ್ಳನೊಬ್ಬ ತಡರಾತ್ರಿ ಮಹಿಳೆಯರಂತೆ ನೈಟಿ ಧರಿಸಿ ಮನೆ ಮನೆಗೆ ನುಗ್ಗಿ ಶೂಗಳನ್ನು ಕದ್ದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ತನ್ನ ಗುರುತು ಸಿಗಬಾರದು ಅಂತ ನೈಟಿ ಧರಿಸಿ ಬೆಲೆ ಬಾಳುವಂತಹ ಶೂಗಳನ್ನು ಕದ್ದು ಕಾಂಪೌಂಡ್ ಹಾರಿ ಕಳ್ಳ ಪರಾರಿಯಾಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಸಾರ್ವಜನಿಕರು ಈ ನೈಟಿ ಕಳ್ಳನ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಇಂತಹ ವಿಚಿತ್ರ ಕಳ್ಳರಿದ್ದಾರೆ, ಎಲ್ಲರೂ ಎಚ್ಚರ ವಹಿಸಿ ಅಂತ ಪೋಸ್ಟ್ ಮಾಡಿದ್ದಾರೆ. ಬಾಗಲಕೋಟೆ ಎಚ್ಪಿಎಸ್ ಶಾಲೆಗೆ ಎಲ್ಪಿಎಸ್ ಶಾಲೆ ವಿಲೀನಗೊಳಿಸಿದ್ದಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಮುಧೋಳ ತಾಲೂಕಿನ ಲಕ್ಷಾನಟ್ಟಿಯಲ್ಲಿ ಇರುವಂತಹ ಶಾಲೆಗೆ ಬೀಗ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಎಲ್ಪಿಎಸ್ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ, ಶಿಕ್ಷಕರು ಎಲ್ಲ ಇದ್ರೂ ಕೂಡ ಯಾಕೆ ವಿಲೀನ ಮಾಡ್ತಿದ್ದಾರೆ? ಇದರ ಹಿಂದಿನ ಉದ್ದೇಶ ಎಲ್ಪಿಎಸ್ ಶಾಲೆಯನ್ನು ಶಾಶ್ವತವಾಗಿ ಮುಚ್ಚುವ ಹುನ್ನಾರ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಕ್ಕಳು ವಿಜಯಪುರ ಬೆಳಗಾವಿ ಮುಖ್ಯ ರಸ್ತೆ ದಾಟಿಕೊಂಡು ಎಚ್ಪಿಎಸ್ ಶಾಲೆಗೆ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಇರುವಂತಹ ಶಾಲೆಗೆ ಇನ್ನಷ್ಟು ಅನುದಾನ ನೀಡಿ ಅಂತ ಧರಣಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಅಲೆಯುವ ಯುವಕರನ್ನ ಟಾರ್ಗೆಟ್ ಮಾಡಿ ಹಣ ಪಡೆದು ವಂಚನೆ ಮಾಡುತ್ತಿದ್ದ ದಂಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕಾಶ್ ಮತ್ತು ಮಧು ಬಂಧಿತ ಆರೋಪಿಗಳಾಗಿದ್ದಾರೆ. ನಮಗೆ ರಾಜಕಾರಣಿಗಳು ಗೊತ್ತು, ವಿವಿಧ ಇಲಾಖೆಯ ಗಣ್ಯರು ಗೊತ್ತು ಅಂತ ಯುವಕರನ್ನ ನಂಬಿಸಿ ಈ ಖತರ್ನಾಕ್ ದಂಪತಿ ಕೆಲಸ ಕೊಡಿಸುವ ಭರವಸೆ ನೀಡಿ ಅವರಿಂದ ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸರು ಸದ್ಯ ಆರೋಪಿಗಳನ್ನು ಬಂಧಿಸಿದ್ದು, ದಂಪತಿಯಿಂದ 2 ಲಕ್ಷ ಹಣ, ಮೊಬೈಲ್, ಡೆಬಿಟ್ ಕಾರ್ಡ್ಗಳು ಹಾಗೂ ನಕಲಿ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ.